ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹಗರಣ ತೊಲಗಿಸಿ ಶಿಕ್ಷಣ ಉಳಿಸಿ, ಹಗರಣ ತೊಲಗಿಸಿ ಶಿಕ್ಷಣ ಉಳಿಸಿ, ಬೇಕೇ ಬೇಕು ನ್ಯಾಯ ಬೇಕು, we want justice. ಇವತ್ತು ನಾವೆಲ್ಲ ಹೋರಾಟಕ್ಕೆ ಬಂದಿದ್ದೇವೆ. ಬೆಳಿಗ್ಗೆ ವಿ.ಸಿ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ. ನಮ್ಮ ಮನವಿ ಪತ್ರ ಏನಂತ ಇದೆ ಅಂತಂದರೆ, ಇಲ್ಲಿ ಡಿಗ್ರಿ ಓದೋಂಥ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ. ಫೇಲ್ ಆಗಿದ್ದಾಗ ಏನಪ್ಪ ಅಂತಂದರೆ, ಅವ್ನು ಫೇಲ್ ಆಗಿರ್ತಾನೆ, ಅವನ ಹತ್ರ ಅಮೌಂಟ್ ಇರುತ್ತೆ. ಅವನ ಅಮೌಂಟನ್ನು ಇಲ್ಲಿ ಇರುವಂಥ ಏನು ಎಕ್ಸಿಕ್ಯೂಷನ್ ಅಲ್ಲಿ ಪರೀಕ್ಷಾ ಭವನದಲ್ಲಿ ಯಾರು ಇರ್ತಾರೋ ಅಧಿಕಾರಿಗಳು, UCMS ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ಅವರು ಅಮೌಂಟನ್ನು ಒಂದು ಸಬ್ಜೆಕ್ಟಿಗೆ 6,000 ರೂಪಾಯಿ ಅಮೌಂಟನ್ನು ಇಸ್ಕೊಂಡು ಆ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಿದ್ದಾರೆ. ಆ ದೃಷ್ಟಿ ಏನಾಗುತ್ತೆ ಅಂತಂದರೆ, ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಯತ್ಲಿಂದ ಎಕ್ಸಾಮ್ ಬರೆದಿರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಿದೆ. ಇದನ್ನು ನಾನು ನೋಡ್ತಾ ಬಂದಿದ್ದೇನೆ. ಇಡೀ ಕರ್ನಾಟಕದಲ್ಲಿ ದುಡ್ಡು ಕೊಟ್ಟು ಪಾಸ್ ಮಾಡುವಂಥ ಏಕೈಕ ಯಾವುದಾದ್ರೂ ವಿಶ್ವವಿದ್ಯಾಲಯ ಇತ್ತು ಅಂದರೆ ಶ್ರೀಕೃಷ್ಣದೇವ ಯೂನಿವರ್ಸಿಟಿ ಅಂತಂದು ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಒಳ್ಳೆ ಅಡ್ಮಿಷನ್ ಮಾಡಿಸಿದ್ದೀನಿ, ಅಮೌಂಟ್ ಕೊಟ್ಟರೆ ಪಾಸ್ ಆಗುತ್ತೆ, ಯಾಕೆ ಸುಮ್ಮನೆ ಕಾಲೇಜ್ಗೆ ಯಾಕೆ ಹೋಗ್ಬೇಕು ಅನ್ನೋದು ಆ ವಾತಾವರಣ ಬರ್ತಿದೆ. ಸರ್, ನಮ್ಮ ಹತ್ರ ಇಲ್ಲಿ ರಿಯಾಜ್ ಅನ್ನೋರ್ದಿದ್ದಾರೆ. ಒಂದು 4-5 ಟೀಮ್ ಇದೆ ಸರ್. ಇಲ್ಲಿ ಯಾವ ಥರಪ್ಪ ಅಂತ ಅಂದರೆ, ಅಲ್ಲಿ ರಿಯಾಜ್ ಅನ್ನೋದು, ಯಲ್ಲಲಿಂಗ, ವನದುರ್ಗ, ಚಂದ್ರಮೋಹನ್, ಉಮೇಶ, ಆಗ ಇವ್ರದ್ದೊಂದು ಟೀಮ್ ಇದೆ. ಈ ಟೀಮಲ್ಲಿ ಒಬ್ಬರು ಅಮೌಂಟ್ ಕಲೆಕ್ಟ್ ಮಾಡ್ತಿದ್ದಾರೆ. ಆ ಆಡಿಯೋ ಸಮೇತ ನಮ್ಗೆ ಸಿಕ್ಕಿದೆ. ಒಂದು 45 ನಿಮಿಷದ ಆಡಿಯೋ ಇದೆ, ಒಂದು 8 ನಿಮಿಷದ ಆಡಿಯೋ ಇದೆ ಸರ್. ಆ ವಿದ್ಯಾರ್ಥಿಗಳಲ್ಲಿ ಅದರಲ್ಲಿ ಒಂದು ಪೈಕಿ ಒಂದು 4-5 ವಿದ್ಯಾರ್ಥಿಗಳದ್ದು ಪಾಸ್ ಆಗಿರೋದು ವಿತ್ ನಮ್ಮ ಹತ್ರ ಎವಿಡೆನ್ಸ್ ಇದೆ. ಎವಿಡೆನ್ಸ್ ಇಟ್ಕೊಂಡು ನಾವು ಇವತ್ತು ವಿ.ಸಿ ಅವ್ರನ್ನ ಕೇಳಕ್ಕೆ ಬಂದರೆ, ಅವ್ರು ಒಂದು ಅಳಿತಿ ಮಾಡ್ತೀನಿ ಹೇಳಪ್ಪ, ನಾನು ತನಿಖೆ ಮಾಡ್ತೀನಿ ಹೇಳಪ್ಪ ಅಂತಂದು ಹೋಗ್ತಾರೆ. ಅವ್ರು ನಮ್ಮನ್ನೇ ಕೇಳ್ತಾರೆ ಪ್ರೂಫ್. ಅವ್ರನ್ನ ಯಾರು ನಾವು ಹೆಸರು ಹೇಳಿದ್ವಿ, ಆಡಿಯೋ ಎಲ್ಲ ತೋರಿಸಿದ್ವಿ ವಿ.ಸಿ ಅವ್ರಿಗೆ. ಇವತ್ತು ಬೆಳಿಗ್ಗೆ ಆಡಿಯೋಸ್ ತೋರಿಸಿರ್ಸತ್ತೆ, ಆಯ್ತು ನಾನು ಕರೆಸ್ತೀನಿ, ನಾನು ಏನಿದೆ ಮಾತಾಡ್ತೀನಿ. ಅವ್ರು ಯಾರು ಇಲ್ಲಿ ಕೆಲಸ ಮಾಡೋರಂತ ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ ಸರ್, ಎಲ್ಲ ಕಾಂಟ್ರಾಕ್ಟ್ ಬೇಸಿಕ್ ಮಾಡೋವಂಥ ಕೆಲಸಗಾರರು ಅವರು. ಇಲ್ಲಿ ಅಂಥವ್ರಿಗೆ ನಾನು ನೋಡ್ತಾ ಬಂದಿದ್ದೇನೆ. ಇಲ್ಲಿ ಸಾಕಷ್ಟು ಅವ್ರು ಕೆಲಸ ಮಾಡೋರು, ಅವ್ರ ಹತ್ರ ಒಂದು ಕಾರ್ ಇದೆ, ಬುಲೆಟ್ ಗಾಡಿ ಇದೆ. ಕೇವಲ ಒಂದು 15,000-20 ಸಾವಿರ ದುಡಿಯೋವಂಥವ್ರು ಅವ್ರ ಹತ್ರ ಕಾರ್ ಹೆಂಗೆ ಬರುತ್ತೆ, ಬುಲೆಟ್ ಗಾಡಿ ಹೆಂಗೆ ಬರುತ್ತೆ? ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಟೂರ್ ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ವಿದ್ಯಾರ್ಥಿ ಹತ್ರ ಒಂದು ಸಬ್ಜೆಕ್ಟ್ಗೆ 6,000 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದಾರೆ. ಇವೆಲ್ಲ ನಮ್ಮ ಹತ್ರ ಫೋನ್ಪೇ ಡೀಟೇಲ್ಸ್ ಎಲ್ಲ ಇದೆ, ಆಡಿಯೋ ಡೀಟೇಲ್ಸ್ ಇದೆ. ಇಷ್ಟೆಲ್ಲ ಇಟ್ಕೊಂಬಂದು ಕೇಳಿಸತ್ತೇನೆ ವಿ.ಸಿ ಅವರು ಮೌನ ಮುರಿದಿದ್ದಾರೆ. ಇದಕ್ಕೆ ಕಾರಣ ವಿ.ಸಿ ಅವರು ಕೈವಾಡನೇ ಇದೆ, ಮತ್ತು ವ್ಯಾಲ್ಯೂಯೇಷನ್ ರಿಜಿಸ್ಟ್ರದ್ದು ಕೈವಾಡ ಇದೆ. ಯಾವುದಾದ್ರೂ ಅಲ್ಲಿ ಏನಾದರೂ ಪಾಸ್ ಮಾಡಬೇಕಂತ ಅಂದರೆ, ಇವಾಗ ತಂಬು ಮೆಟೀರಿಯಲ್ ಬಂದಿದೆ, ಅದು ತಂಬು ಕೊಟ್ಟರು ಮಾತ್ರ ಅಲ್ಲಿ UCMS ಲಾಗಿನ್ ಆಗಕ್ಕೆ ಸಾಧ್ಯ. ಅದು ಲಾಗಿನ್ ಆಗಲ್ದಾನೆ ಅವ್ರು ಹೆಂಗೆ ಪಾಸ್ ಆಗ್ತಾರೆ? ವಿ.ಸಿ ಅವ್ರದ್ದು ಸತ್ತಿನ ಕೈವಾಡ ಇದೆ ಅಂತ ಅನ್ನತ್ತಾನೆ, ರಿಜಿಸ್ಟರ್ದು ಕೈವಾಡ ಇದೆ ಅಲ್ವಾ? ಇವರು ಗೊತ್ತಿಲ್ದಾನೆ ಹೆಂಗಿದಾಗಕ್ಕೆ ಸಾಧ್ಯ ಸರ್ ಇದೆಲ್ಲ? ಸರ್, ನಮ್ದೇನಂತಂದರೆ, ಇವರು ಏನು ಹಗರಣ ಮಾಡಿದ್ದಾರೆ ಅಮೌಂಟ್ ಇಸ್ಕೊಂಡು, ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಒದಗಿಸ್ಬೇಕು, ಅವರ ಕೆಲಸದಿಂದ ವಜಾ ಮಾಡಬೇಕು. ಅಲ್ಲಿವರೆಗೂ ನಾವು ಈ ಧರಣಿಯನ್ನು ಬಿಡೋದಿಲ್ಲ ಸರ್. ಈ ಒಂದು ಹೋರಾಟದಲ್ಲಿ ಏನೋ ಯೂನಿವರ್ಸಿಟಿ ಒಳಗಡೆ ನಿರಂತರವಾಗಿ ನಡೀತಾ ಇರುವಂಥ ಭ್ರಷ್ಟಾಚಾರ, ಅಥವಾ ಯೂನಿವರ್ಸಿಟಿಯ ಒಳಗಡೆ ಆ ಒಂದು ಕ್ಯಾಂಪಸ್ಸಿನ ಒಳಗಡೆ ಅಥವಾ ಯೂನಿವರ್ಸಿಟಿಯನ್ನು ಒಳಗೊಂಡು, ಅಥವಾ ವಿ.ಸಿ ಅವರನ್ನು ಒಳಗೊಂಡು, ಈ ಯೂನಿವರ್ಸಿಟಿಯ ಕೆಲವು ಅಧಿಕಾರಿಗಳನ್ನು ಒಳಗೊಂಡು ಭ್ರಷ್ಟಾಚಾರದ ತವರು ಮನೆ ಆಗಿದೆ ಇವತ್ತು ಈ ಯೂನಿವರ್ಸಿಟಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ವಿದ್ಯಾರ್ಥಿ ಪರಿಷತ್ತಿನ ನಾಯಕನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಈ ಯೂನಿವರ್ಸಿಟಿಯ ಒಳಗಡೆ ಬಹಳಷ್ಟು ಹಗರಣಗಳು ನಡೆದಿದೆ. ಹಗರಣಗಳು ನಡೆದ್ರು ಕೂಡ ಈ ಯೂನಿವರ್ಸಿಟಿಯ ಒಳಗಡೆ ಅವರು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲಸವನ್ನ ಮಾಡಿದ್ರು ಕೂಡ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ವಿ.ಸಿ ಅವರಿದ್ದಾರಾ? ನಾವು ಬೆಳಗಿನಿಂದ ಹೋರಾಟ ಮಾಡ್ತಾ ಇದ್ದೇವೆ, ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೇವೆ. ಅದು ವಿ.ಸಿ ಅವರು ಹೇಳ್ತಾ ಇದ್ದಾರೆ ನಾನು ತನಿಖೆಯನ್ನು ಮಾಡ್ತೇನೆ ಅಂತ. ಇಲ್ಲಿ ಕುಳಿತುಕೊಂಡು ಸ್ಕ್ಯಾಮ್ ಏನಂದ್ರೆ, ಈ ಯೂನಿವರ್ಸಿಟಿಯ ಒಳಗಡೆ ಪರೀಕ್ಷೆಯನ್ನ ಬರಿಬೇಕಾದಾಗ ವಿದ್ಯಾರ್ಥಿಗಳಿಗೆ ಅವ್ರೇನು ಅನುತ್ತೀರ್ಣರಾದ್ರೂ ಕೂಡ ಉತ್ತೀರ್ಣವನ್ನು ಮಾಡ್ತಾರೆ, ದುಡ್ಡು ತೆಗೆದುಕೊಂಡು 5,000-6,000 ರೂಪಾಯಿ ತನಕ ದುಡ್ಡು ಅನ್ನಿಸ್ಕೊಂಡು ವಿದ್ಯಾರ್ಥಿಗಳ ಉತ್ತೀರ್ಣವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಭ್ರಷ್ಟಾಚಾರ ಹೌದಾ ಅಲ್ವೋ? ಈ ತರದ ಹಗರಣಗಳನ್ನ ನಡೆದು ಕೇಳಲಿಕ್ಕೆ ಹೋದ್ರೆ ವಿ.ಸಿ ಅವರು ಇರೆಸ್ಪಾನ್ಸಿಬಿಲಿಟಿ ಅಂತ ತೋರಿಸ್ತಾರೆ. ಇದು ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ವಿ.ಸಿ ಅವರಿಗೆ. ಇದನ್ನೇನಾದ್ರೂ ನೀವು ತನಿಖೆಯನ್ನ ಬಹಳ ಗಂಭೀರ ಪರಿಗಣನೆ ಮಾಡದೇ ಇದ್ರೆ ಯೂನಿವರ್ಸಿಟಿಗೆ ನಾವು ಮತ್ತೊಮ್ಮೆ ಹೋರಾಟವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.